ಧಾರವಾಡದಲ್ಲೂ ಅಷ್ಟೇ ಮಳೆಯ ಕಾರಣಕ್ಕೋಸ್ಕರ ಸಾಕಷ್ಟು ರೈತರು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಕಾರಣ ಬೆಳೆಗಳು ಹಾನಿಗೊಳಗಾಗಿದೆ ಅನ್ನೋದರ ಮಾಹಿತಿ. ಧಾರವಾಡ ಜಿಲ್ಲೆಯಲ್ಲಿ ವರ್ಷಧಾರೆ ನಿರಂತರವಾಗಿ ಆಗ್ತಾ ಇದೆ. ಮಳೆಯಿಂದ ರೈತರ ಬೆಳೆಗೆ ಹೀಗೆ ಮುಂದುವರೆದ್ಬಿಟ್ರೆ ಹಾನಿ ಆಗತ್ತೆ ಅಂತ ಪಾಪ ಆತಂಕದಲ್ಲಿದ್ದಾರೆ. ಮೊಳಕೆಯೊಡೆಯೋ ಸ್ಥಿತಿಗೆ ಬೆಳೆಗಳು ಬಂದಿದೆಯಂತೆ. ಹೆಸರು, ಉದ್ದು, ಸೋಯಾಬೀನ್, ಶೇಂಗಾವನ್ನ ಬೆಳೆದಿದ್ರಂತೆ ರೈತರು ಈ ಭಾಗದಲ್ಲಿ. ಬಟ್ ಅವೆಲ್ಲವೂ ಕೂಡ ಈಗ ಹಾಳಾಗುತ್ತೆ, ಇನ್ನು ಯೂಸಿಗೆ ಬರಲ್ಲ. ಇನ್ನಿಷ್ಟು ಶ್ರಮ ಹಾಕಿ 24/7 ಜಮೀನಲ್ಲಿ ನೀವು ಬೆಳೆಗಳನ್ನು ತೆಗೆಯೋದಕ್ಕೆ ರೈತರು ಬೇಯಿಸುವಂತಹ ಸಮಯ. ಬಟ್ ಈಗ ನೋಡಿದ್ರೆ ಕೈಗೆ ಬಂದು ತುತ್ತು ಬಾಯಿಗೆ ಬರ್ತಿಲ್ಲ ಅಲ್ವಂತಹ ಆತಂಕ. ರೈತರ ಮುಖ ಬಾಡುವಂತೆ ಮಾಡಿಬಿಟ್ಟಿದೆ ಈ ಎಲ್ಲ ಘಟನೆಗಳು. ಧಾರವಾಡ ಜಿಲ್ಲೆಯಲ್ಲಿ ಕೂಡ ಸತತ 3 ದಿನಗಳಿಂದ ಜಿಟಿಯಾಗಿ ಮಳೆ ಬರ್ತಾ ಇರುವಂಥದ್ದು. ಹೀಗಾಗಿ ಇಲ್ಲೂ ಕೂಡ ಸಾಕಷ್ಟು ಬೆಳೆ ಏನಂತಿದ್ರೆ ಈಗ ಕೈ ಕೊಡುವಂಥ ಪರಿಸ್ಥಿತಿಗೆ ಬಂದಿದೆ. ಧಾರವಾಡ ಜಿಲ್ಲೆಯಲ್ಲಿ ಬಹುತೇಕವಾಗಿ ಹೆಸರು, ಉದ್ದು, ಶೇಂಗಾ ಮತ್ತು ಏನಂತಿದ್ರೆ ಸೋಯಾಬೀನನ್ನು ಬೆಳೀತಾರೆ. ಆ ಬೆಳೆದಂಥ ಬೆಳೆಗೆ ಏನಂತಿದ್ರೆ ಈಗ ಮೋಡ ಕವಿದ ವಾತಾವರಣ ಮತ್ತು ಏನಂತಿದ್ರೆ ಜಿಟಿ ಮಳೆ ಈಗ ಮಾರಕವಾಗಿರುವಂಥದ್ದು. ಯಾಕಂತಂದರೆ ಈಗ ಸದ್ಯಕ್ಕೆ ಕೈಗೆ ಬರುವಂಥ ಪರಿಸ್ಥಿತಿಯಲ್ಲಿ ಇದ್ದಂಥ ಈ ಒಂದು ಬೆಳೆಗಳು ಈಗ ಈ ಒಂದು ಜಿಟಿ ಮಳೆಗೆ ಏನಂತಿದ್ರೆ ಮೊಳಕೆ ಹೊಡುವಂಥ ಪರಿಸ್ಥಿತಿಗೆ ಬಂದಿರುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು, ಇದು ಹೆಸರು ಬೆಳೆ ಈಗ ಸದ್ಯಕ್ಕೆ ಸುಮಾರು 8ರಿಂದ 10 ದಿವಸದಲ್ಲಿ ಈ ಒಂದು ಬೆಳೆ ರೈತನ ಕೈಗೆ ಸೇರ್ತಾ ಇತ್ತು. ಆದರೆ ಈ ಜಿಟಿ ಮಳೆಯಿಂದ ಈಗ ಮೊಳಕೆ ಹೊಡುವಂಥ ಪರಿಸ್ಥಿತಿಗೆ ಬಂದಿರುವಂಥದ್ದು. ಇದರ ಜೊತೆಗೆ ಧಾರವಾಡ ಜಿಲ್ಲೆಯಲ್ಲಿ ಬೆಳೆಯುವಂಥ ಶೇಂಗಾ ಬೆಳೆ ಕೂಡ ಈಗ ಏನಂತಿದ್ರೆ ಇಲ್ಲಿ ಕಾಣಬಹುದು. ಈ ಬೆಳೆ ಕೂಡ ಏನಂತಿದ್ರೆ ಕೈಗೆ ಸೇರುವಂಥ ಪರಿಸ್ಥಿತಿಯಲ್ಲಿ ಇತ್ತು. ಆದರೆ ಅದಕ್ಕೂ ಕೂಡ ಏನಂತಿದ್ರೆ ಈ ಒಂದು ಜಿಟಿ ಮಳೆ ಈಗ ಮಾರಕ ಆಗಿರುವಂಥದ್ದು. ಯಾಕಂತಂದರೆ ಬೀಜ ಏನಂತಿದ್ರೆ ಬೆಳೆದಿರುವಂಥ ಇನ್ನು ಶೇಂಗಾ ಬೆಳೆದಂಥ ರೈತರಿಗೆ ಒಳಗಡೆ ಏನಂತಿದ್ರೆ ಈ ನೀರು ಜಿಟಿಗೆ ಏನು ಹೋಗುತ್ತೆ, ಆ ನೀರು ಏನಂತಿದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಹೋಗೋದ್ರಿಂದ ಬೆಳೆ ಕೂಡ ಏನಂತಿದ್ರೆ ಸರಿಯಾಗಿ ಬೆಳೆಯೋದಿಲ್ಲ. ಈಗ ಸದ್ಯಕ್ಕೆ ಏನಂತಿದ್ರೆ ಅದಕ್ಕೆ ನೀರಿನ ಅವಶ್ಯಕತೆ ಇಲ್ಲ. ಹೆಚ್ಚಾಗಿ ಏನಂತಿದ್ರೆ ಅದಕ್ಕೆ ಒಂದು ಬಿಸಿಲಿನ ಅವಶ್ಯಕತೆ ಈಗ ಇರುವಂಥದ್ದು. ಹೀಗಾಗಿ ನಮ್ಮ ಜೊತೆ ಇರುವಂಥ ರೈತರು ಒಂದು ಶೇಂಗಾ ಬೆಳೆ ಕೂಡ ಏನಂತಿದ್ರೆ ಇಲ್ಲಿ ಕಿತ್ತು ಕೈಯಲ್ಲಿ ಹಿಡಿದಿದ್ದಾರೆ. ಇದು ಏನಂತಿದ್ರೆ ಈಗ ಮಣ್ಣಲ್ಲಿ ಏನಂತಿದ್ರೆ ಇರುವಂಥ ಈ ಒಂದು ಶೇಂಗಾಗೆ ಒಂದು ರಾಡಿಯನ್ನು ಮೆತ್ಕೊಂಡಿದೆ. ಇದು ಈ ರೀತಿ ಜಿಟಿ ಮಳೆ ಬಂದರೆ ಇದು ಬೆಳೆಯುವಂಥ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಹೀಗಾಗಿ ರೈತರಿಗೂ ಸಾಕಷ್ಟು ಏನಂತಿದ್ರೆ ತೊಂದರೆ ಕೊಡ್ತಾ. ಇದರ ಜೊತೆಗೆ ಸೋಯಾಬೀನ್ ಆಗಿರ್ಬೋದು, ಉದ್ದಾಗಿರ್ಬೋದು, ಇದು ಕೂಡ ಈಗ ಕೈಗೆ ಏನಂತಿದ್ರೆ ಬರುವಂಥ ಸ್ಥಿತಿಯಲ್ಲಿತ್ತು. ಆದರೆ ಅದು ಕೂಡ ಈ ಮಳೆಗೆ ಏನಂತಿದ್ರೆ ದೊಡ್ಡ ನಷ್ಟ ಅನುಭವಿಸ್ತಾ ದೊಡ್ಡ ಏನಂತಿದ್ರೆ ಬೆಳೆ ಹಾಳಾಗುವಂಥ ಪರಿಸ್ಥಿತಿಗೆ ಬಂದಿರುವಂಥದ್ದು. ನಮ್ಮ ಜೊತೆ ಇಲ್ಲಿರುವಂಥ ರೈತರಿದ್ದಾರೆ, ಅವ್ರೇನು ಹೇಳ್ತಾರೆ ನೋಡೋಣ. ಏನೇನು ಬೆಳೆದಿದ್ರಿ, ಆಮೇಲೆ ಈ ಮಳೆಯಿಂದ ಏನಾದರೂ ನಷ್ಟ ಆಗ್ತೈತೇನಂತ? ಹೆಸರು, ಉದ್ದ, ಶೇಂಗಾ ಬಿತ್ತೇವೆ ಸರ್. ಈಗ ಅದೇನೈತಲ್ಲ, ಈಗ ಸತತವಾಗಿ ಒಂದು 3-4 ದಿನ ಆಯ್ತು ರೀ ಮಳೆ ಜಿಟಿ ಹತ್ತಿ. ಈಗ ಮೊದಲು ಮಳೆ ಇತ್ತು, ಬಟ್ ಅದು ಒಂದು ಸ್ವಲ್ಪ ಹೊರಪುದು ಬೀಳಾತಿತ್ತು. ಈಗ ಒಂದು 3-4 ದಿನದಿಂದ ಏನೈತಲ್ಲ ಜಿಟಿ ಹತ್ತಿ ಎಲ್ಲ ನಮ್ಮ ಭೂಮಿ ಎಷ್ಟು ನೀರು ತೊಗೋಬೇಕಲ್ಲ ಅದು ತೊಗೊಂಡು ಹೆಚ್ಚಿಗೆ ಆಗಿಬಿಟ್ಟೈತಿ. ಅದರಿಂದ ಏನೈತಲ್ಲ ಈಗ ಹೆಸರು ಬಂದೈತೆ ರೀ, ನೀವು ನೋಡತ್ತೀರಿ ಹೆಸರು ಬಂದಿದ್ದೆಲ್ಲ ಅಲ್ಲೇ ಬಿಡ್ಸಕ್ಕೆ ಬರ್ಲಂಗೆ ಸರ್ ಆಗ್ಯದ. ಬಿಡಿಸಿದ್ರೂ ಎಲ್ಲಿ ಒಣಗಿಸೋಕೆ ಜಾಗ ಇಲ್ಲ. ಬಟ್ ಈಗ ಅದೇನಾಗ್ಬಿಟ್ಟೈತೆ ಅಂದ್ರೆ ಈಗ ಅದ್ರಾಗ ಬಿಡ್ಬೇಕು ನಾವು. ಈಗ ಅದ್ರಾಗನೇ ಸೊ ಮಳೆಯಿಂದ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಅನಾಹುತಗಳಾಗಿರ್ತಕ್ಕಂಥದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ. ಇನ್ನೂ 1 ವಾರ ಹೆಚ್ಚು ಕಡಿಮೆ ಮಳೆ ಮುಂದುವರಿಯುತ್ತೆ ಅನ್ನೋ ಮಾಹಿತಿ ಹವಾಮಾನ ಇಲಾಖೆಯವರು ಕೊಟ್ಟಿದ್ದಾರೆ.